ಆತನಿಗೆ ಒಂಟಿ ಮಹಿಳೆಯರಿರುವ ಮನೆಗಳೇ ಟಾರ್ಗೆಟ್ ಮಾಡಿ ಮಹಿಳೆಯರ ಒಳ ಉಡುಪು ಕದ್ದು ಸೈಕೋ ಪರಾರಿಯಾಗ್ತಾ ಇದ್ದ. ಧಾರವಾಡದ ಮಿಚಿಗಿನ್ ಕಾಂಪೌಂಡ್ನಲ್ಲಿರುವಂತಹ ಮನೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ. ವಾರದ ಹಿಂದೆ ಒಂದು ಮನೆಯಲ್ಲಿ ಕಳ್ಳತನ ಮಾಡಿದ ಈ ಯುವಕ ಮತ್ತೆ ನಿನ್ನೆ ಅದೇ ಮನೆಯಲ್ಲಿ ಒಣ ಹಾಕಿದ ಒಳ ಉಡುಪುಗಳನ್ನು ಕಳ್ಳತನ ಮಾಡಿದ್ದಾನೆ. ಮೊದಲಿಗೆ ಬಂದು ಮಹಿಳೆಯ ಮನೆಯ ಡೋರ್ ಪಡಿತಾನೆ ಈ ಕಳ್ಳ. ಡೋರ್ ತೆಗೆಯದೇ ಇದ್ದಾಗ ಮನೆಯಲ್ಲಿರುವ ಒಳ ಉಡುಪನ್ನು ಕದ್ದು ಪರಾರಿಯಾಗ್ಬಿಡ್ತಾನೆ. ಒಳ ಉಡುಪುಗಳನ್ನು ಕದಿತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಳ್ಳತನ ಪ್ರಕರಣ ನಡೆದಿದೆ. ಸೈಕೋ ಅಂತ ಹೇಳಲಾಗ್ತಾ ಇದೆ. ಈ ಥರದ ಪ್ರಕರಣಗಳು ಸಾಕಷ್ಟು ನಡೆದಿದೆ. ಒಳ ಉಡುಪುಗಳನ್ನು ಕದ್ದು ಎಸ್ಕೇಪ್ ಆಗುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈತ ಯಾರು, ಏನು, ಈತನ ಹಿನ್ನೆಲೆ ಏನು, ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ನೋಡಿ, ಈತ ಒಂಟಿ ಮನೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಂತೆ. ಇವನೇನು ಚಿನ್ನ, ಬಂಗಾರ, ಹಣ ಅಥವಾ ಈ ಥರದ್ದೇನು ಕದೀತಾ ಇರಲಿಲ್ಲ. ಮನೇಲಿ ಯಾರು ಇದ್ದಾರಾ ಅಂತ ಚೆಕ್ ಮಾಡೋದು, ಮತ್ತು ಮನೆ ಮುಂದೆ, ಮನೆ ಹಿಂದೆ, ಬಾತ್ರೂಮಲ್ಲಿ ಒಣಗಾಕಿರುವಂಥ ಒಳ ಉಡುಪುಗಳನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ದ. ಸೊ ಈತ ಯಾರು, ಏನು ಸಮಸ್ಯೆ ಆಗಿದೆ ನೀವು ಮಾನಸಿಕವಾಗಿ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ.